ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾಮೂಲಿ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಐಟಮು ಇದೆಲ್ಲ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಎಲ್ಲ. ಮತ್ತು ಫಸ್ಟು ಶುಂಠಿ ಬೆಳ್ಳುಳ್ಳಿ ಜಾರಿಗೆ ಫಸ್ಟ್ ರುಬ್ಕೊಂಡೆ. ಮತ್ತು ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ ಅದನ್ನು ಸ್ವಲ್ಪ ರುಬ್ಕೊಂಡು, ಸ್ವಲ್ಪ ಮೆಣಸಿನ್ಕಾಯಿ ಸಪ್ರೇಟ್ ರುಬ್ಕೊಂಡೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಮೆಣಸಿನ್ಕಾಯಿ ಮತ್ತು ಸಪ್ರೇಟ್ ರುಬ್ಕೋತೀನಿ. ಇದೆಲ್ಲ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ರುಬ್ಬಿರೋ ಮಸಾಲೆಗಳು, ಚಿಕನ್ನು ಎಲ್ಲವನ್ನು ನೋಡಿ ಗೈಸ್. ಮತ್ತು ನಾನು ಮತ್ತೆ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಕಾಯಿದ್ಮೇಲೆ ಎಣ್ಣೆ ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಮಾಮೂಲಿ ಪಲಾವ್ಗೆ ಹಾಕೋ ಐಟಮ್ಸ್ ಎಲ್ಲ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೆ. ಫ್ರೈ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಗ ಫ್ರೈ ಆಗುತ್ತೆ. ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಫ್ಲೋ ಮೀಡಿಯಮಲ್ಲಿ ಉರಿಸ್ತಾಯಿದ್ದೀನಿ ಗ್ಯಾಸು. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಎಲ್ಲ ಫ್ರೈ ಚೆನ್ನಾಗಾಗಲಿ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಅದು ಚೆನ್ನಾಗಿ ಕುದೀತಾ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಗೈಸ್. ನಾನು ಮಸಾಲೆ ಹಾಕೋದು ಗರಂ ಮಸಾಲ, ಧನಿಯಾ ಪೌಡ್ರು, ಮೊಸರು, ನಿಂಬೆಹಣ್ಣು ಎಲ್ಲನೂ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ತೆ, ಆಮೇಲೆ ನಿಂಬೆಹಣ್ಣು ಹಾಕ್ತೆ, ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಎಲ್ಲನೂ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದೆ ಗೈಸ್. ಈ ಥರ ಚೆನ್ನಾಗಿ ಕುದೀತಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕುದಿಸಿ ಅಳತೆಗೆ ಬೇಕಾಗಿರೋಷ್ಟು ನೀರು ಮತ್ತು ಅಕ್ಕಿ, ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಲಾಸ್ಟಿಗೆ ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಉರಿಸಾದ್ಮೇಲೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಚಿಕನ್ ಬಿರಿಯಾನಿಗೆ ಆ ಕಡೆ ಆಯಿತು. ಮತ್ತು ಪೆಪ್ಪರ್ ಡ್ರೈ ಮಾಡೋಣ ಅಂದ್ಬಿಟ್ಟು ಸಣ್ಣಗೆ ಈರುಳ್ಳಿ ಹೆಚ್ಚಾಕಿ 2 ಮೆಣಸಿನ್ಕಾಯಿ, ಕೊತ್ತಂಬರಿ, ಚಿಕನ್ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗೈಸ್. ಅದಕ್ಕೆ ಬೇಕಾಗಿರೋದು ಪೆಪ್ಪರ್ ಡ್ರೈಗೆ ಜೀರಿಗೆ, ಮೆಣಸು, ಓಂಕಾಳು ಬೇಕು. ನಮ್ಮನೆ ಓಂಕಾಳನ್ನೆಲ್ಲ ಲೆಸ್ ಮಾಡಿದೆ. ಅದನ್ನು ಹುರ್ಕೊಬಿಟ್ಟು ರುಬ್ಬಕ್ಕೆ ಹಾಕಬೇಕು. ಹಾಗೆ ಎಣ್ಣೆ ಇಟ್ಬಿಟ್ಟು ಅದನ್ನು ಸಣ್ಣ ಫ್ಲೇಮಲ್ಲಿ ಉರಿಸ್ತಾಯಿದೆ. ಗ್ಯಾಸು ಜಾಸ್ತಿ ಉರಿ ಇಕ್ಕೋಬಾರ್ದು, ಮೀಡಿಯಮಾಗಿ ಇಟ್ಕೊಂಡು ಉರಿಸ್ಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಗೈಸ್. ಅದನ್ನು ಚೆನ್ನಾಗಿದೆ ಮೀಡಿಯಮಾಗಿ ಇಕ್ಕಿದ್ದೀನಿ. ಮೀಡಿಯಮ್ ಸ್ಟೇಜಲ್ಲಿ ಉರಿಬೇಕು. ಅದಾದಮೇಲೆ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚಿಕನ್ನು ಹಾಕಿದ್ದು ನೀರೊಳಗಡೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂದ್ಬಿಟ್ಟು ಸ್ಲೋ ಮೀಡಿಯಮ್ಗೆ ಪ್ಲೇಟ್ ಮುಚ್ಚಿದ್ದೀನಿ. ಈ ಕಡೆ ಬಿರಿಯಾನಿನೂ ರೆಡಿ ಆಯಿತು ನನಗೆ. ಈ ಕಡೆ ಬಿರಿಯಾನಿನೂ ರೆಡಿ ಆಗೈತೆ. ನನ್ನ ಮಗುನ ನಮ್ಮ ಮನೆಯವ್ರು ಎತ್ಕೊಂಡೋಗಿದ್ರು. ಬೇಗ ಅಡುಗೆ ಮಾಡಮ್ಮ ಅಂದ್ಬಿಟ್ಟು ಟೈಮ್ ಆಲೇ 9 ಗಂಟೆ ಆಗಿತ್ತು. ಇವತ್ತು ಲೇಟ್ ಆಯಿತು ಅಡುಗೆ ಮಾಡೋದು. ಹಾಗೆ ಚಿಕನ್ ಎಲ್ಲ ಬೆಂದಮೇಲೆ ರುಬ್ಕೊಂಡಿರ್ತೀವಲ್ಲ ಮೆಣಸು, ಸ್ವಲ್ಪ ಜೀರಿಗೆ ಎಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ಲೇಮರಲ್ಲಿ ಚೆನ್ನಾಗಿ ಘಮ ಅನ್ನುತ್ತಾ ಇರ್ತದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಸ್ವಲ್ಪ ಪುದೀನ ಉದುರಿಸ್ಬೇಕು. ಮತ್ತು ಇವಳು ನಮ್ಮ ಮಗನ ಕಂಡ್ರೆ ತುಂಬ ಇಷ್ಟಪಡ್ತಾಳೆ. ಅವನ ಜೊತೆ ಸ್ವಲ್ಪ ಹೊತ್ತು ಇವಳು ಆಟ ಆಡ್ತಾಯಿದ್ಲು. ನನ್ನ ಮಗನ ಜೊತೆ ಚೈತ್ರ ಅಂದ್ಬಿಟ್ಟು ಇವಳು ನನ್ನ ಮಗನ ಕಂಡ್ರೆ ತುಂಬ ಇಷ್ಟಪಡ್ತಾಳೆ. ಗುಂಡು ಬಾ ಆಟ ಆಡಿಸ್ತೀನಿ ಅಂತ ಅಂದ್ಲು. ನಾನು ಸುಮ್ಮನೆ ಹೋಗ್ಕೊಂಡು ನನ್ನ ಮಗನ ಆಟ ಆಡಿಸ್ಲಿ ಅಂದ್ಬಿಟ್ಟು ಅವಳು ಎತ್ಕೊಂಡಿದ್ಲು ಗೈಸ್. ಇದು ಮಧ್ಯಾಹ್ನದ ವಿಡಿಯೋ. ಇದು ಸ್ವಲ್ಪ ಅವನು ತುಂಬ ಹಿಂಗೆ ಎಸಿತಿದ್ದಂಗೆ ತುಂಬ ಖುಷಿ ಪಡ್ತಾ ಇರೋನು. ನೋಡೋಕ್ಕೆ 2 ಖುಷಿ ಆಗ್ತಿತ್ತು. ಮತ್ತು ಬಿರಿಯಾನಿ ಎಲ್ಲ ರೆಡಿ ಆಯಿತು. ನಮ್ಮಮ್ಮ ಊಟ ಮಾಡ್ತಿದ್ರು ನೋಡಿ ಗೈಸ್. ಇವನು ಯಾವ ಥರ ಆಟ ಆಡ್ತಾಯಿದ್ದಾನೆ. ಹಾಗೆ ನಾನು ಸ್ವಲ್ಪ ಊಟ ಇಕ್ಕೊಂಡು ಎಲ್ಲರದು ಊಟ ಆಯಿತು. ಮತ್ತು ನನ್ನ ಮಗ ನೋಡಿ ಗೈಸ್ TV ನೋಡ್ತಾಯಿದ್ದವ್ರು ನಮ್ಮ ಮನೆಯವರು. ಬಿಗ್ ಬಾಸ್ ನೋಡ್ತಾಯಿದ್ದೆ. ಎಲ್ಲರೂ ಬಿಗ್ ಬಾಸ್ ನೋಡ್ಕೊಂಡಿದ್ದೆ. ಇವನು ಕತ್ಲೆ ಮನೇಲೂ ಆಟ ಆಡ್ತಾ ಇರ್ತಾನೆ ಗೈಸ್. ಕತ್ಲೆ ಅನ್ನೋದೇ ಭಯ ಇಲ್ಲ ಅವನಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಸರಿ, ಓಕೆ, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವನಿಗಂತೂ ಕತ್ಲೆ ಅಂದರೆ ಭಯನೇ ಇಲ್ಲ. ನನ್ನ ಮಗನಿಗೆ ಆಟಾಡ್ಕೊಂಡು ಕೂತಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್. ಮಾಮೂಲಿ ಬಿಗ್ ಬಾಸ್ ನೋಡ್ತಿರ್ತೀನಿ ನೋಡಿ ಗೈಸ್, ಯಾವ ಥರ ಆಡ್ತಾನೆ ನನ್ನ ಮಗ ಅಂತ. ನಮಗಂತೂ ಫುಲ್ಲು ಖುಷಿ. ಇವನಿಗೆ ಕತ್ಲೆ ಅಂದ್ರೂ ಭಯ ಇಲ್ಲ ಬಿಡಿ ಗೈಸ್, ಆ ಥರ ಕೂತ್ಕೋತಾನೆ. ನಮ್ಮ ಮನೆಯವರು ಟಿ ವಿನೂ ನೋಡ್ತಾರೆ, ಫೋನು ನೋಡ್ತಾರೆ.